ಇದುವರೆಗೂ ನೀವೆಲ್ಲನ ಪೆಟ್ರೋಲ್ ಗಾಡಿ ನೋಡಿರ್ತೀರಾ, ಡೀಸೆಲ್ ಗಾಡಿ ಇದುವರೆಗೂ ಪೆಟ್ರೋಲ್ ಗಾಡಿ ನೋಡಿರ್ತೀರಾ, ಡೀಸೆಲ್ ಗಾಡಿ ನೋಡಿರ್ತೀರಾ, ಅಷ್ಟು ಯಾಕೆ ಗ್ಯಾಸ್ ಗಾಡಿ ನೋಡಿರ್ತೀರಾ. ಆದರೆ ನಾನು ಇವತ್ತು ನಿಮಗೆ ತೋರಿಸ್ತಿರೋ ಗಾಡಿ ಯಾವ ಥರ ಅಂದರೆ ಅದು ಬಂದ್ಬಿಟ್ಟು ಮನುಷ್ಯನ ಎನರ್ಜಿಯಿಂದ ವರ್ಕ್ ಆಗುತ್ತೆ ನೋಡಿ. ಇವೆಲ್ಲ ಒಂಥರ ಗಾಡಿ ಆದರೆ ಮೊನ್ನೆ ನಿಂಗೊಂದು ಗಾಡಿ ತೋರಿಸ್ತಾ ಇದ್ದೀನಿ. ಏನಂದ್ರೆ ಅದು ಇದುವರೆಗೂ ಯಾರು ಓಡಿಸಿಲ್ಲ, ಎಲ್ಲೂ ಸಿಗಲ್ಲ. ಈ ಗಾಡಿನ ಉಗಾಂಡದಿಂದ ತರಿಸಿದೀವಿ. ನಿಂಗೆ ಆ ಗಾಡಿ ತೋರಿಸ್ಬೇಕಾ? ಬಾ ತೋರಿಸ್ತೀನಿ. ಈ ಗಾಡಿನಲ್ಲಿ ನಿಮಗೆ ಇಂಜಿನ್ ಕಾಣಿಸಲ್ಲ, ಸೈಲೆನ್ಸರ್ ಕಾಣಿಸಲ್ಲ, ಎಲ್ಲ ಇಷ್ಟೊಂಥರ ಕಸ್ಟಮೈಸ್ ಮಾಡಿದ್ದಾರೆ. ಈ ಪೆಟ್ರೋಲ್ ಅಕಸ್ಮಾತ್ ಪೆಟ್ರೋಲ್ ಖಾಲಿ ಆದ್ರೆ ನೀವೇನು ಮಾಡ್ತೀರಾ? ಪೆಟ್ರೋಲ್ ಖಾಲಿ ಆದ್ರೆ ಏನಿಲ್ಲ, ಸಿಂಪಲ್. ಬಾರ ಮನು ಬರಪ್ಪಲ್ಲಿ ಈಗ ಅಲ್ಲೇ ಬಾ, ಹಿಂದಕ್ಕೆ ಬಾ, ಏನಾಗಲ್ಲ ಬಾರೋ, ವೀಲಿಂಗ್ ಎತ್ಕೊಂಡ ಬಾ. ನಂಬರ್ ಪೇಟೆ ಇಲ್ವಲ್ಲ ಇದಕ್ಕೆ. ಅಣ್ಣ, ನೀವು ಈ ಗಾಡಿ ತಗೊಳಕ್ಕೆ ಎಂತೆಂಥವ್ರಿಗೂ ಎಂತೆಂಥ ಗಾಡಿನೋ ಡ್ರೀಮ್ ಇರುತ್ತೆ. ನೀವು ಈ ಗಾಡಿ ತಗೊಳಕ್ಕೆ ಕಾರಣ ಆದರೆ ಏನು? ಏನ್ ಹಂಗೆ ಎತ್ ನೋಡ್ತಾ ಇದ್ದೆ, ಗಂಡ ಹೆಣ್ಣು ಅಂತ ನೋಡ್ತಾ ಇದ್ದೆ. ಬರೀ ಇಂಥದೆಯ. ಇದರಲ್ಲಿ 3 ಚಕ್ರ ಎದಕ್ಕೋಸ್ಕರ ಕಟ್ಟಿದ್ದಾರೆ ಸರ್? ನೀವು ತಗೊಳ್ಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಅಲ್ಲ, ಅದು ಬಿದ್ರು ಏಟ್ ಆಗ್ಬಾರ್ದಂತ. ಸ್ಟ್ಯಾಂಡ್ ಇಲ್ವಾ ಇದಕ್ಕೆ? ಸ್ಟ್ಯಾಂಡ್ ಇಲ್ಲ, ಚಕ್ರನೇ ಸ್ಟ್ಯಾಂಡ್. ಸರ್, ನಿಮಗೆ ಇದಕ್ಕೆ ಟ್ಯಾಕ್ಸ್ ಎಲ್ಲ ಎಷ್ಟಾಯಿತು? ಇದು ಉಗಾಂಡದಿಂದ ತರಿಸೋದಕ್ಕೆ ಅಲ್ಲಿಂದನೇ ಯಾಕೆ ತರಿಸಿದ್ರಿ? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಈ ಪಿಂಕ್ ಕಲರ್ ಅಂದ್ರೆ ನಿಮ್ಗೆ ಯಾಕೆ ಅಷ್ಟೊಂಥರ ಇಷ್ಟ? ಈ ಪಿಂಕ್ ಕಲರ್ ಡಿಮ್ ಆಯ್ತಲ್ಲ, ತರ್ಬೇಕಾರೆ ಫುಲ್ ಪಿಂಕ್ ಇತ್ತು. ಇವಾಗ ಬಿತ್ತಲ್ಲಿ ಮಳೆಯಲ್ಲಿ ನೆಂದು. ಸರ್, ಇದು ಟೈರು ಏನು ಟ್ಯೂಬ್ಲೆಸ್ ಇಲ್ಲ ಟ್ಯೂಬಾ ಸರ್? ಇದು ಪ್ಲಾಸ್ಟಿಕ್. ಅದು ಮೈಲೇಜ್ ಹೆಂಗ್ ಬರುತ್ತೆ ಇದರಲ್ಲಿ? ಮೈಲೇಜು ಇದಕ್ಕೆ ಮೈಲೇಜ್ ಇಷ್ಟು ಅಂತಾನೆ ಹೇಳಕ್ಕಾಗಲ್ಲ. ನಮ್ಗೆ ಸಾಕಾಗದಾಗ ತುಳಿಬೋದು ಅಷ್ಟೇ. ಇದು ಸರ್ವಿಸ್ ಮಾಡಿಸ್ಬೇಕಲ್ಲ, ನಿಮಗೆ ಎತ್ತಲಿಕ್ಕೆಲ್ಲ ಎಷ್ಟು ಕಷ್ಟ ಏನೋ ಆಗುತ್ತಾ? ಇಲ್ಲ ಇಲ್ಲ, ಇಷ್ಟೇ ಸಿಂಪಲ್. ಮಗ, ಯಾರು ಗೇಟ್ ಕ್ಲೋಸ್ ಮಾಡ್ಯಾರಲ್ಲ ಇಲ್ಲಿ? ಮಗ, ಇದು ಗೇಟ್ ತರ, ಆದ್ರೆ ಗೇಟ್ ಅಲ್ಲ. ಏನ್ ಆಗ್ ನೋಡ್ತಾ ಇದ್ದೀರಾ? ಇದು ಡೋರ್ ತರನೇ, ಡೋರ್ ಅಲ್ಲ. ಅಂದ್ರೆ ಹೇಳ್ತೀನಿ, ಹಿಡ್ಕಂಡಿ ಎತ್ತು. ಇದೇ ಅಲ್ಲ, ಇದು ಕೈ ಬಂತು ತೆಗೆದ್ರೆ ಎರಡು ತೆಗೆದು ಬಂತಲ್ಲ ಕದ ನೋಡ್ಲ ಹೆಂಗ್ ತೆಗ್ದು.